ಕರೆಯೋದು NI ಯಾರ್ದು, IB ಯಾರ್ದು, ರಾ ಯಾರ್ದು? ಅವ್ರು ಫೇಲ್ಯೂರ್ ಅಲ್ವಾ? ಹೇಳಪ್ಪ, ನೀನೇ ಹೇಳುತ್ತಮ್ಮ. ಅವ್ರು ಕೇಳ್ಕೊ ಬಂದದ್ದು ಹೇಳ್ಬಿಟ್ಟೆ ನೀನು ಈಗ ನನಗೆ ಅಲ್ಲಿ ಹೇಳಿದ್ದು ಅವ್ರಿಗೆ ಪ್ರಶ್ನೆ ಮಾಡಬೇಕು. ಮುಂದಿನ ಕಾಯಿಲೆಗೆ ಸಂಬಂಧಪಟ್ಟಂಗೆ ಸಂಬಂಧಪಟ್ಟಂಗೆ ನಮ್ಮ ಜಿಲ್ಲೆಯಲ್ಲಿ 3 ಜನ ನಾನು ಹಾಗಂತೇಳಿ ಬಾಂಬ್ ಬ್ಲಾಸ್ಟನ್ನು ಸಮರ್ಥನೆ ಮಾಡ್ಕೊತಾ ಇಲ್ಲ, ಖಂಡಮ್ ಮಾಡ್ತಾ ಇದ್ದೀನಿ. ಬಟ್ BJP ಅವರು ರಾಜಕೀಯ ಮಾಡಬಾರ್ದು ಅಂತ ಅಷ್ಟೇ. ರಾಜಕೀಯ ಮಾಡಬಾರ್ದು ಇದರಲ್ಲಿ. ಹಾಗಾದರೆ ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ, ಅದು ಯಾರು ಇದ್ದರು ಆಗ ಅಧಿಕಾರದಲ್ಲಿ? ಯಾರಪ್ಪ? ಮತ್ತೆ ಅದಕ್ಕೇನು ಹೇಳ್ತಾರೆ? ಕಚೇರಿ ಮುಂದೆ ಮಲ್ಲೇಶ್ವರಂದಲ್ಲಿ BJP ಕಚೇರಿ ಮುಂದೆನೆ ಮಲ್ಲೇಶ್ವರಂನಲ್ಲಿ ಆಯ್ತಲ್ಲ, ಆಗ ಯಾರಿದ್ದವರು ಅಧಿಕಾರದಲ್ಲಿ? ಅದ ನಾನು ಬಿಟ್ಬಿಟ್ಟಿದ್ದೇನೆ. ಕೇಳ್ಕೊಬಂದು ನನಗೆ ಹೇಳ್ತೀಯ, ಅವ್ರು ಹಿಂಗೆ ಹೇಳಿದ್ರು, ಅವ್ರು ಹಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳಿದ್ರು. ಆಯ್ತಪ್ಪ, ಬರ ಬಂದಿದ್ದ ಆರ್ಥಿಕತೆಯಲ್ಲಿ ಭಾಳ ತುಂಬ ಚೆನ್ನಾಗಿ ಮಾಡಿದ್ರಿ. ಇಂಥ ಟೈಮಲ್ಲಿ ನಿಗಮ ಮಂಡಳಿ ಇಷ್ಟೆಲ್ಲ ಬೇಕಿತ್ತು ಸರ್? ಈಗ ಅಧಿಕಾರ ಬರಲಿಕ್ಕೆ ಕಾರ್ಯಕರ್ತರು ಕಾರಣ. ನಾವೆಲ್ಲ ಅಧಿಕಾರ ಹಂಚ್ಕೋಬೇಕಲ್ವಾ? ನಿಜ ಬರಗಾಲ ಬಂದಿದೆ ಅಂತೇಳಿ ನಾವು ಅಧಿಕಾರ ಹಂಚ್ಕೊಳ್ದೇನೆ ಬರೀ ನಾವೇ ಮಿನಿಸ್ಟ್ರುಗಳಾಗಿದ್ದರೆ ಕಾರ್ಯಕರ್ತರು ಏನು ಮಾಡಬೇಕು? ಅಧಿಕಾರ ತಗೊಬಂದವರು ಪಕ್ಷನ. ಹೇಳಪ್ಪ, ನೀನು ಹೇಳು, ನೀನು ತಮ್ಮ. ಎಲ್ಲ ಸರಿಯಯ್ಯ. ಕರ್ನಾಟಕದ ಬಜೆಟ್ಟು 3,71,000 ಕೋಟಿ, ಅದೊಂದು 2 ಕೋಟಿ ಆಗ್ಬೋದು ಅಂತ ಇತ್ತು. ಕೆಲವು ನಾರ್ಮ್ಸ್ಗಳಿದ್ದಾವೆ ತಮ್ಮ, ಆ ನಾರ್ಮ್ಸ್ ಒಳಗಡೆ ಬಂದರೆ ಸೇರಿಸ್ತೀವಿ, ಇಲ್ಲದ್ರೆ ಸೇರಕ್ಕೆ ಸಾಕಾಗಲ್ಲ. 244 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಪೀಡಿತ ಅಂತ ಘೋಷಣೆ ಮಾಡಿದ್ವಿ. ಉಳಿದಿರೋವೆಷ್ಟು? ಇನ್ನು ಬರೀ 17 ತಾಲೂಕುಗಳು. ನಾರ್ಮ್ಸ್ ಒಳಗಡೆ ಬಂದಿರೋ ಅವ್ರನ್ನ ಯಾಕೆ ಬಿಡ್ತಿದ್ದೋ ನಾವು?